ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಮುಳ್ಳೂರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಜೂರಾಗಿರುವ ಏಕೈಕ ಬ್ರಹ್ಮಶ್ರೀ ನಾರಾಯಣ ಗುರು ವಸತಿ ಶಾಲೆಗೆ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು, ವಿದ್ಯಾರ್ಥಿಗಳ ಅನುಕೂಲತೆಯ ದೃಷ್ಟಿಯಿಂದ ಶೀಘ್ರ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಸೂಚಿಸಿದರು. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ವಸತಿ ಶಾಲೆಯ ಕಟ್ಟಡವನ್ನು ಪರಿಶೀಲಿಸಿ ಮಾಧ್ಯಮದವರ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೇರ, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ, ಕಾವಳಮೂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಶ್ ಎ ಕಾರಿಂಜ, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾದ ಹರ್ಷಿನಿ ಪುಷ್ಪನಂದ, ಕಾಂತಪ್ಪ ಕರ್ಕೇರ, ರಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ರಾಯ್ಬೆಟ್ಟು, ಬಂಟ್ವಾಳ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸುದರ್ಶನ ಬಜ, ಮಾಧ್ಯಮ ಸಂಚಾಲಕ ಪುರುಷೋತ್ತಮ ಶೆಟ್ಟಿ ವಾಮದಪದವು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ ಶೆಟ್ಟಿ ಕಮಂಗಿಲ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಬಿಂದಿಯಾ ನಾಯಕ್, ಪ್ರಾಂಶುಪಾಲ ಸಂತೋಷ್ ಸನಿಲ್, ತಾಲೂಕು ಆರೋಗ್ಯಾಧಿಕಾರಿ ಅಶೋಕ್ ರೈ, ಪುಂಜಾಲಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಿತೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಭಾಗಕ್ಕೆ ಒಂದು ಒಳ್ಳೆ ಸ್ಕೂಲು, ರೆಸಿಡೆನ್ಷಿಯಲ್ ಸ್ಕೂಲ್ ಬೇಕು ಅಂತಲೇ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನಾಗಬೇಕು ಅಂತ ಕೇಳುವಾಗ ಆಗ ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ಮತ್ತು ಅದ ನಂತರ ಈ ಭಾಗದಲ್ಲಿ ಒಂದು ನಾರಾಯಣ ಗುರು ಶಾಲೆ ನಮ್ಮ ಒಟ್ಟು ರಾಜ್ಯಕ್ಕೆ 4 ಸ್ಯಾಂಕ್ಷನ್ ಆಗ್ತದೆ ಅಂತ ಆಯಿತು ನಮಗೆ ಬಜೆಟಲ್ಲಿ. ಆಗ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ಕೊಟ್ಟಲ್ಲಿ ನಾವು ಬಂಟ್ವಾಳಕ್ಕೆ ಬೇಕು, ಅದು ಪಿಲಾತಬೆಟ್ಟಿಗೆ ಬೇಕು ಅಂತ ಕೇಳಿದಾಗ ಅದಾನೆ ಎಲ್ಲ ಪಿಲಾತಬೆಟ್ಟಿಗೆ ಅಂತ ಕೇಳಿದ್ರು ತಮಾಷೆಗೆ, ಎಲ್ಲ ನಿಮಗೆ. ಆದರೂ ನಾವು ಪಿಲಾತಬೆಟ್ಟಿಗೆ ಬೇಕು, ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಅಲ್ಲಿ ಏಕಲವ್ಯ ಶಾಲೆಗೆ ಅಂತ ಇಟ್ಟ 15 ಎಕರೆ ಜಾಗ ಕೂಡ ಇತ್ತು. ಅಲ್ಲೇ ಮತ್ತು ಅದನ್ನು ಈ ಶಾಲೆಗೆ ಅಂತ ಅದನ್ನು ಪರಿವರ್ತನೆ ಮಾಡಿಬಿಟ್ಟು ಈಗಾಗಲೇ ತಾವುಗಳು ಆ ಶಾಲೆ ಬಿಲ್ಡಿಂಗನ್ನು ನೋಡಿದಿರಿ, ಹಾಸ್ಪಿಟಲ್ ಬಿಲ್ಡಿಂಗನ್ನು ನೋಡಿದಿರಿ. ಆದರೆ ಈಗ ನಾವೀಗ ಟೆಂಪ್ರರಿ ಆಗಿ ನಡೆಸಿದ ಶಾಲೆಗೆ ನಾವೀಗ ಹೋಗ್ತಾ ಇದ್ದೇವೆ. ಆದಷ್ಟು ಶೀಘ್ರ ನಾವು ಶಾಲೆಯನ್ನು ಇಲ್ಲಿಗೆ ಶಿಫ್ಟ್ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ಈಗ STP ಪ್ಲ್ಯಾಂಟ್ ಇದೊಂದು ಮಾತ್ರ ಸಣ್ಣ ಕೆಲಸ ಬಾಕಿ ಇದೆ. ಅದರ ನಂತರ ಹೇಳಿದ್ದಾರೆ ಆದರೆ ತೊಂದರೆ 2 ವೀಕ್ಸಲ್ಲಿ ಮುಗಿಸ್ತಾರೆ. ಅದರೊಳಗೆ ಆದಷ್ಟು ಬೇಗ, ಇನ್ನೂ ಇಲ್ಲದ್ರೆ 1 ತಿಂಗಳು ಬೀಳ್ತಾರೆ. ಮಳೆಯಲ್ಲೆಲ್ಲ ಅಲ್ಲಿ ಸೋರ್ತಾ ಇದೆ. ಅವರು ಏನು ಮಾಡಿದ್ದಾರೆ ಅಂತ ಈಗ ಶಿಫ್ಟ್ ಆಗ್ತದೆ ಅಂತ ಅವರು ಅದನ್ನು ರಿಪೇರಿ ಮಾಡಿರಲಿಲ್ಲ. ಅದರಿಂದ ಮಕ್ಕಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ಈಗ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಾನು ಹೇಳಿದ್ದೇನೆ, ಬಿಂದ್ಯಾ ಮೇಡಮ್ ಇದ್ದಾರೆ, ಅವರಿಗೂ ಹೇಳಿದ್ದೇನೆ ಆದಷ್ಟು ಬೇಗ ಶೀಘ್ರ